ಇಲ್ಲಿ ಶಿವಲಿಂಗಗಳ ಜೊತೆಗೆ ಹಲವಾರು ದೇವತೆಗಳನ್ನು ಸ್ಥಾಪನೆ ಮಾಡಿ ಪೂಜೆ ಸಲ್ಲಿಸಲಾಗುತ್ತದೆ. ನಾನು ನಮ್ಮ ಕ್ಷೇತ್ರದಲ್ಲಿ ಕೋಟಿಲಿಂಗಗಳ ಸ್ಥಾಪನೆ ಮಾಡಬೇಕು ಅನ್ನೋ ಒಂದು ಮಹತ್ವದ ಕಾರ್ಯವನ್ನು ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಇವರೇ ಶ್ರೀ ಶ್ರೀ ಶಂಭು ಶಿವಮೂರ್ತಿ. ದೊಡ್ಡವನು, ವಿಷ್ಣು ದೊಡ್ಡವನು, ಶಿವ ದೊಡ್ಡವನು ಅಂತೇಳಿ ನಾವೆಲ್ಲ ಕಿತ್ತಾಡ್ತಾ ಇರ್ತೀವಿ. ನಮಸ್ತೆ ವೀಕ್ಷಕರೇ, ನಾನು ಸುರೇಶ್ ಶೆಟ್ಟಿ. ನೀವು ನೋಡ್ತಾ ಇರೋದು ನಮಸ್ತೆ ಕೋಲಾರ. ಇವತ್ತು ನಾನು ನಿಮ್ಮನ್ನು ನಮ್ಮ ಕರ್ನಾಟಕದಲ್ಲೇ ಒಂದು ಅದ್ಭುತವಾದ ಪವಿತ್ರ ಕ್ಷೇತ್ರಕ್ಕೆ ಕರೆದುಕೊಂಡು ಬಂದಿದ್ದೇನೆ. ಅದೇ ಕೋಟಿಲಿಂಗೇಶ್ವರ ಟೆಂಪಲ್. ಈ ಕ್ಷೇತ್ರದ ವಿಶೇಷತೆ ಏನಂದರೆ, ಇಲ್ಲಿ ಸುಮಾರು 1 ಕೋಟಿ ಶಿವಲಿಂಗಗಳನ್ನು ಸ್ಥಾಪನೆ ಮಾಡಲಾಗಿದೆ. ಇಲ್ಲಿ ಶಿವಲಿಂಗಗಳ ಜೊತೆಗೆ ಹಲವಾರು ದೇವತೆಗಳನ್ನು ಸ್ಥಾಪನೆ ಮಾಡಿ ಪೂಜೆ ಸಲ್ಲಿಸಲಾಗುತ್ತದೆ. ಈ ಮಹತ್ವದ ಕಾರ್ಯಕ್ರಮವನ್ನು ಪ್ರಾರಂಭಿಸಿದವರು ಶ್ರೀ ಶ್ರೀ ಶಂಭು ಶಿವಮೂರ್ತಿಜಿ ಅವರು 1974ರಲ್ಲಿ ಪ್ರಾರಂಭ ಮಾಡಿದರು. ಶ್ರೀ ಶಂಭು ಶಿವಮೂರ್ತಿಜಿ ಅವರು ಬೆಮ್ಮಲಲ್ಲಿ ಕೆಲಸ ಮಾಡ್ತಾಯಿದ್ದಾಗ ಅವರಿಗೆ ಆ ಒಂದು ಸಂಕಲ್ಪ ಬಂತು, ನಾನು ನಮ್ಮ ಕ್ಷೇತ್ರದಲ್ಲಿ ಕೋಟಿಲಿಂಗಗಳ ಸ್ಥಾಪನೆ ಮಾಡಬೇಕು ಅನ್ನೋ ಒಂದು ಮಹತ್ವದ ಕಾರ್ಯವನ್ನು ಸಂಕಲ್ಪ ಮಾಡಿಕೊಂಡು ಶಿವಲಿಂಗಗಳ ಸ್ಥಾಪನೆ ಮಾಡಲು ಪ್ರಾರಂಭಿಸಿದರು. ಬಂದಂಥ ಭಕ್ತಾದಿಗಳು ಇಲ್ಲಿ ಶಿವಲಿಂಗಗಳನ್ನು ಡೊನೇಟ್ ಆಗಿ ಕೊಟ್ಟು ಈಗಾಗಲೇ ಸುಮಾರು 90 ಲಕ್ಷಕ್ಕಿಂತ ಹೆಚ್ಚು ಶಿವಲಿಂಗಗಳನ್ನು ಸ್ಥಾಪನೆ ಮಾಡಿಸಿ ಇಲ್ಲೀಗ ಪೂಜೆಯನ್ನು ಸಲ್ಲಿಸುತ್ತಿದ್ದಾರೆ. ಈ ಸುಂದರ ಪರಿಸರಕ್ಕೆ ನಿಮಗೆ ಕರ್ಕೊಂಬರೋಕ್ಕೆ ನನಗೆ ತುಂಬ ಖುಷಿ ಆಗ್ತಾಯಿದೆ ವೀಕ್ಷಕರೇ. ಈಗ ನಾನು ನಿಮಗೆ ಒಳಗಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಿ ಹೆಂಗೆಂಗಿದೆ ಅಂತ ನಿಮ್ಗೆ ತೋರಿಸ್ಕೊಳ್ತಾ ಹೋಗ್ತಾ ಇದ್ದೀನಿ. ಬನ್ನಿ ವೀಕ್ಷಕರೇ, ನನ್ನ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋದು ಬೆಲ್ಲೈಕನ್ ನೋಡ್ದು ಆಲ್ ಅಂತ ಟೈಪ್ ಮಾಡ್ಕೊಳ್ಳಿ. ಯಾಕೆಂದರೆ ನಾನು ಇನ್ನಷ್ಟು ವಿಡಿಯೋಗಳನ್ನ ನಿಮ್ಮ ಮುಂದೆ ತೊಗೊಂಬರ್ತಾ ಇದ್ದೀನಿ. ಆ ವಿಡಿಯೋ ಹಾಕಿದಾಗ ನೋಟಿಫಿಕೇಷನ್ ನಿಮ್ಗೆ ತಲುಪ್ತಾ ಇರ್ತದೆ. ಇವಾಗ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಇವರೇ ಶ್ರೀ ಶ್ರೀ ಶಂಭು ಶಿವಮೂರ್ತಿಜಿ ಅವರು ಈ ಕೋಟಿಲಿಂಗೇಶ್ವರವನ್ನು ಸ್ಥಾಪನೆ ಮಾಡಲು ಸಂಕಲ್ಪವನ್ನು ತೊಟ್ಟಿದಂಥ ಮಹಾನುಭಾವ. ಇವತ್ತು ಇವರ ಶ್ರಮದಿಂದನೇ ನಾವು ಇವತ್ತು ಈ ದೇವಸ್ಥಾನವನ್ನು ನೋಡೋಕ್ಕೆ ಬಂದಿರೋವಂಥದ್ದು. ಈಗ ದರ್ಶನಕ್ಕೆ ದಾರಿ ಅಂತ ಹೇಳಿದ್ರೆ 2 ಇರುತ್ತೆ. ಒಂದು 20 ರೂಪಾಯಿ ಕೊಟ್ಟು ನೀವು ಈ ಕಡೆಯಿಂದ ಹೋಗಬೇಕು. 6 ವರ್ಷದಿಂದ ಮಕ್ಕಳಿಗೆ ಫ್ರೀ ಇರುತ್ತೆ. 6 ವರ್ಷದಿಂದ ಹೆಚ್ಚು ಮಕ್ಕಳಿಗೆ ಅವ್ರಿಗೆ 20 ರೂಪಾಯಿ ಇರುತ್ತೆ. ಈ ಕಡೆಗೆ ನೀವು ಬಂದರೆ ಇಲ್ಲಿ ಶಿವಲಿಂಗಗಳಿಗೆ ನೀವು ಪೂಜೆ ಮಾಡೋಕ್ಕೆ ದಾರಿ ಅದಕ್ಕೆ ಸಪ್ರೇಟಾಗಿ ಬಿಡ್ತಾರೆ. ನೀವು 20 ರೂಪಾಯಲ್ಲಿ ಹೋಗಬೇಕಾಗಿಲ್ಲ. ಶಿವಲಿಂಗಗಳನ್ನು ಡೊನೇಟ್ ಮಾಡಬೇಕು. ನೀವು ಶಿವಲಿಂಗಗಳನ್ನ ಸ್ಥಾಪನೆ ಮಾಡಿಸಿರ್ತೀರಲ್ಲ, ವರ್ಷಕ್ಕೊಂದು ಸರಿನೋ ತಿಂಗಳಿಗೊಂದು ಸರಿನೋ ನೀವು ಆ ಲಿಂಗಕ್ಕೆ ಅಭಿಷೇಕ ಮಾಡಿಸ್ಬೇಕು, ಪೂಜೆ ಮಾಡಿಸ್ಬೇಕು ಅಂತೇಳಿ ನೀವು ಬಂದಾಗ ನಿಮಗೆ ಈ ಕಡೆ ಸಪ್ರೇಟಾಗಿ ಒಂದು ದಾರಿಯನ್ನು ಕಳಿಸ್ಕೊಡ್ತಾರೆ. ಇಲ್ಲಿಂದ ನಿಮ್ಮ ಜೊತೆಗೆ ಅರ್ಚಕರೊಬ್ಬರು ಬರ್ತಾರೆ. ಅರ್ಚಕರು ನಿಮ್ಮ ಹತ್ರ ಒಂದು ಸ್ಲಿಪ್ ಇರುತ್ತಲ್ಲ, ನೀವು ಶಿವಲಿಂಗನ ಸ್ಥಾಪನೆ ಮಾಡಿ ಡೊನೇಟ್ ಮಾಡಿರ್ತೀವಲ್ಲ, ಆ ಲಿಂಗಗಳಿಗೆ ಸ್ಥಾಪನೆ ಮಾಡೋಕ್ಕೆ ನಿಮ್ಮ ಹತ್ರ ಒಂದು ರಸೀದಿ ಇರುತ್ತೆ. ಆ ರಸೀದಿಯನ್ನು ಅರ್ಚಕರು ತೊಗೊಂಬಂದು ತೋರಿಸ್ತಾರೆ. ನೋಡಿ, ಈ ಲಿಂಗ ಆದಮೇಲೆ ಈ ನಂಬರ್ ಇರುತ್ತೆ, ಆ ನಂಬರ್ ಆದಮೇಲೆ ಈ ನಂಬರು, ಈ ನಂಬರ್ ಆದಮೇಲೆ ಈ ನಂಬರು, ಈ ಲಿಂಗವನ್ನೇ ನಿಮ್ಮ ಕೈಯಿಂದ ಸ್ಥಾಪನೆ ಮಾಡಿರೋದು, ಇದು ನೀವು ಡೊನೇಟ್ ಮಾಡಿರೋದು ಅಂತೇಳಿ ಆ ಶಿವಲಿಂಗಕ್ಕೆ ನಿಮ್ಮ ಕೈಯಿಂದನ ಅಭಿಷೇಕ ಮಾಡಿಸಿ ಪೂಜೆಯನ್ನು ಮಾಡಿಸ್ತಾರೆ. ಇವತ್ತು ನನ್ನ ಗೆಳೆಯ ಗೋವಿಂದ್ ಕುಮಾರ್ ಅಂತೇಳ್ಬಿಟ್ಟು ಅವರು ಡಾಕ್ಟ್ರಾಗಿ ಈಗ ಸುಮಾರು ವರ್ಷಗಳಿಂದ ಬಂದಾಗ ಸ್ಥಾಪನೆ ಮಾಡಿಸಿದ್ರು. ಇವಾಗ ಅವರು ಊರಿಗೂ ಆಗೋಗಿದೆ, ಅವ್ರದ್ದು ಡಾಕ್ಟರ್ ಕೋರ್ಸ್ ಕಂಪ್ಲೀಟಾಗಿ ಊರಿಗೆ ಹೋಗ್ತಾ ಇದ್ದಾರೆ. ಕೊನೆಯದಾಗಿ ಶಿವಲಿಂಗವನ್ನು ಇಲ್ಲಿ ಸ್ಥಾಪನೆ ಮಾಡಿದ್ರಲ್ಲ ಪೂಜೆಗೆ ಅಂತ ಕರ್ಕೊಂಬಂದಿದ್ದಾರೆ. ಸೊ ಈಗ ಹೆಂಗೆಲ್ಲ ಪೂಜೆ ಮಾಡಿಸ್ತಾರೆ, ಏನೇನಿದೆ ಈ ಕ್ಷೇತ್ರದಲ್ಲಿ ವಿಶೇಷಗಳಂತ ಈ ವಿಡಿಯೋದಲ್ಲಿ ನೋಡ್ಕೊತಾ ಹೋಗೋಣ. ಸೊ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಈ ಕೂಡಲೇ ಲೈಕ್ ಮಾಡಿ, ಆವಾಗಲೇ ಹೇಳ್ದಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಅರ್ಚಕರು ಇಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ, ವಿಧಿವಿಧಾನಗಳನ್ನೆಲ್ಲ ಹೇಳ್ಕೊಡ್ತಾ ಇದ್ದಾರೆ. ಹೆಂಗೆ ಪೂಜೆ ಮಾಡಬೇಕು, ಏನೇನು ಇರುತ್ತೆ ಅವೆಲ್ಲವನ್ನು ಹೇಳ್ಕೊಡ್ತಾ ಕರ್ಕೊಂಡು ಹೋಗ್ತಾ ಇದ್ದಾರೆ. ನೋಡಿ, ಈ ಸುಂದರ ಪರಿಸರವನ್ನು ನೋಡಿ ಎಷ್ಟು ಚೆನ್ನಾಗಿದೆ. ಈ ರೀತಿಯಾಗಿ ನಿಮಗೆ 3 ಭಾಗಗಳು ಸಿಗ್ತವೆ. ಲಿಂಗಗಳು 3 ಭಾಗಗಳಿದ್ದಾವೆ. ಈ ಕಡೆ ಒಂದು ಭಾಗ ಇದೆ, ಆ ಕಡೆ ಒಂದು ಭಾಗ, ಆ ಕಡೆ ಒಂದು ಭಾಗ ಇದೆ. ಅವೆಲ್ಲವನ್ನು ತೋರಿಸ್ತೀನಿ ನಿಮಗೆ. ಇಲ್ಲಿ ಲಿಂಗಗಳಷ್ಟೇ ಅಲ್ಲ, ಹಲವಾರು ದೇವತೆಗಳನ್ನು ಸಹ ಸ್ಥಾಪನೆ ಮಾಡಲಾಗಿದೆ. ನಾವು ಬ್ರಹ್ಮ ದೊಡ್ಡವನು, ವಿಷ್ಣು ದೊಡ್ಡವನು, ಶಿವ ದೊಡ್ಡವನು ಅಂತೇಳಿ ನಾವೆಲ್ಲ ಕಿತ್ತಾಡ್ತಾ ಇರ್ತೀವಿ. ಆದರೆ ಈ ಕ್ಷೇತ್ರದಲ್ಲಿ ಯಾವ ದೇವರು ದೊಡ್ಡವನಲ್ಲ, ಯಾವ ದೇವರು ಚಿಕ್ಕವನಲ್ಲ, ಎಲ್ಲ ಒಂದೇ ಅಂತ ತೋರಿಸುವಂಥ ಒಂದು ವಿಶೇಷವೇನೆಂದರೆ, ಬ್ರಹ್ಮ, ವಿಷ್ಣು, ಮಹೇಶ್ವರ ಇವು 3 ದೇವತೆಗಳು ಸಹ ಇದ್ದಾವೆ. ಬ್ರಹ್ಮನು, ವಿಷ್ಣು ಮಧ್ಯದಲ್ಲಿ ಇರ್ತಾನೆ, ಶಿವನು ಇನ್ನೊಂದು ಕಡೆ ಇರ್ತಾನೆ. ಇಲ್ಲಿ ಯಾವ ದೇವರುಗಳು ಚಿಕ್ಕವನಲ್ಲ, ಯಾವ ದೇವರು ದೊಡ್ಡವನಲ್ಲ, ಎಲ್ಲ ಒಂದೇ ಅಂತೇಳಿ ಪೂಜೆ ಮಾಡುವಂಥ ಕ್ಷೇತ್ರದಲ್ಲಿ ನವಗ್ರಹಗಳು ಸಹ ಇದ್ದಾರೆ. ಲಕ್ಷ್ಮೀ, ಸರಸ್ವತಿ,
ಮತ್ತು ಕನ್ನಿಕಾ ಪರಮೇಶ್ವರಿ, ಆಂಜನೇಯ, ಗಣೇಶ, ಜಲಧರೇಶ್ವರ ಅಂತ ಹೇಳ್ಬಿಟ್ಟು ಶಿವನು ಮತ್ತೊಬ್ಬ, ಎಲ್ಲ ದೇವತೆಗಳನ್ನು ಸಹ ಇಲ್ಲಿ ಸ್ಥಾಪನೆ ಮಾಡಿ ಎಲ್ಲರಿಗೂ ಪೂಜೆ ಸಲ್ಲಿಸಲಾಗುತ್ತದೆ. ಇನ್ನೂ ವಿಶೇಷ ಎಂದರೆ 108 ಅಡಿಗಳ ಶಿವಲಿಂಗ ಏನು ಸ್ಥಾಪನೆ ಮಾಡಿದ್ದಾರೆ ಅದು ಏಷ್ಯಾದಲ್ಲೇ ಮೊದಲನೇದು ಅಂತ ಹೇಳ್ತಾರೆ. ಇನ್ನು ಕೆಲವರು ಹೇಳ್ತಾರೆ ಬೇರೆ ಕಡೆಯೂ ಇದೆ ಅಂತ, ಅವೆಲ್ಲವನ್ನೂ ಇರಲಿ. ಆಮೇಲೆ ಶಿವಲಿಂಗಕ್ಕೆ ಮುಂದ್ಗಡೆನೆ 35 ಅಡಿಗಳ ನಂದಿಯನ್ನು ಸಹ ಸ್ಥಾಪನೆ ಮಾಡಲಾಗಿದೆ. 35 ಅಡಿ ನಂದಿ ಇದ್ದಾನೆ. 108 ಅಡಿಗಳ ಶಿವಲಿಂಗದ ಮುಂದ್ಗಡೆ ನಂದಿಯನ್ನು ಸಹ ಸ್ಥಾಪನೆ ಮಾಡಲಾಗಿದೆ. ಈ ಸ್ಥಳದ ಮಹಿಮೆ ಮತ್ತು ಆಧ್ಯಾತ್ಮಿಕ ಅನುಭವಗಳನ್ನು ನಾನು ಮಾತಿನಲ್ಲಿ ಎಷ್ಟೇ ಹೇಳಿದರೂ ಅದು ಸಂಪೂರ್ಣವಾಗಿ ಹೇಳಲು ಸಾಧ್ಯವಿಲ್ಲ. ನೀವು ಸ್ವತಃ ಇಲ್ಲಿ ಬಂದು ಅನುಭವಿಸಿದರೆ ಮಾತ್ರ ಅದರ ನಿಜವಾದ ತೃಪ್ತಿ ಸಿಗುತ್ತದೆ. ಹಿಂದೂ ಧರ್ಮದಲ್ಲಿ ಆತ್ಮಲಿಂಗ ಮತ್ತು ಶಿವಲಿಂಗ ಎಂದು ಯಾಕೆ ಕರೀತಾರೆ, ಈ ಲಿಂಗಗಳ ಯಾಕೆ ಪ್ರಾರಂಭವಾಯಿತು ಅಂತ ನಾವು ಹುಡುಕ್ತಾ ಹೊರಟರೆ ನಮಗೆ ಸಿಗೋದು ಒಂದು ಅದ್ಭುತವಾದ ಒಂದು ಕಲ್ಪನೆ. ಋಷಿಮುನಿಗಳು ತಪಸ್ಸು ಮಾಡುವಾಗ ಅವರ ಏಕಾಗ್ರತೆಯನ್ನು ಕಾಪಾಡಿಕೊಳ್ಳಲು ಅವರು ಒಂದು ದೀಪದಂತೆ ಒಂದು ಆಕಾರವನ್ನು ಇಟ್ಕೊಂಡು ಧ್ಯಾನ ಮಾಡುತ್ತಿದ್ದರು. ಆವಾಗ ಆ ದೀಪದಂತೆ ಕಂಗೊಳಿಸುವುದು ಏನಾದರೂ ಒಂದು ಬೇಕು, ಗಾಳಿಗೆ ಹಾಡಬಾರ್ದು ಅಂಥೇಳಿ ಅವ್ರು ಅಂದ್ಕೊಳ್ತಿದ್ದಾಗ ಅವ್ರಿಗೆ ಲಿಂಗದ ಒಂದು ಆಕಾರ ಗೊತ್ತಾಗಿ ಶಿವಲಿಂಗದಂತೆ ಒಂದು ಆಕಾರವನ್ನು ಪ್ರಾರಂಭ ಇಟ್ಕೊಂಡು ಧ್ಯಾನ ಮಾಡಲು ಪ್ರಾರಂಭಿಸಿದರು. ಈಗ ನೋಡ್ತಾ ಇದ್ದೀರಲ್ಲ ನೀವು, ಕೋಟಿಲಿಂಗೇಶ್ವರ ಕ್ಷೇತ್ರದಲ್ಲಿ ಲಿಂಗಗಳು ಏಕಮುಖವಾಗಿ, ಪ್ರತಿಯೊಂದು ಲಿಂಗವು ಒಂದೇ ಮುಖವಾಗಿ ಕುಳಿತು ಲೈನಾಗಿ ಜೋಡಿಸಲಾಗಿದೆ. ಯಾವುದೇ ಲಿಂಗವೂ ಸಹ ಎಲ್ಲೋ ಬಿಸಾಕದಂತೆ ಇಲ್ಲ, ಪ್ರತಿಯೊಂದು ಅಚ್ಚುಕಟ್ಟಾಗಿ ಜೋಡಿಸಿ ಸ್ಥಾಪನೆ ಮಾಡಿದಂತೆ ಕಾಣಲು ಸಿಗುತ್ತಿದೆ. ನಮ್ಮ ಕೋಲಾರದಲ್ಲಿ ಈ ಪವಿತ್ರ ಕ್ಷೇತ್ರ ಇರುವುದು ನಮ್ಮ ಹೆಮ್ಮೆ. ನಮ್ಮ ಕರ್ನಾಟಕದಲ್ಲಿ ಇರುವುದು ಕನ್ನಡಿಗರಿಗೆ ಹೆಮ್ಮೆ. ನಮ್ಮ ಭಾರತದಲ್ಲಿರುವುದು ಭಾರತೀಯರ ಹೆಮ್ಮೆ. ನಮ್ಮ ಜಿಲ್ಲೆ ನಮ್ಮ ಹೆಮ್ಮೆ. ಈಗ ಪೂಜೆ ಪ್ರಾರಂಭವಾಗುತ್ತಿದೆ. ಬನ್ನಿ ಹೇಗೆ ಪೂಜೆ ಪ್ರಾರಂಭಿಸುತ್ತಾರೆ ನೋಡೋಣ. पवित्रो वा सर्वावस्थांगतोऽपि वैस्परि पुण्यकाक्षं सभाः पिल अच्युताय नमः पिल अनंताय नमः माधवाय नमः श्रीगोविंदाय नमः कुड़ीप तोलिप वैवस्वतपन्नन्तरे कलियुगे प्रथमपादे जम्बूद्वीपे भरतवर्षे भरतखण्डशकाब्दे मेरोर्दक्षिणदिग्भागे श्रीशैलस्य प्रकृतिचे श्रीशैलस्य पश्चिमाप्रदेशे कर्नाटकदेशे व्यापारिक चान्द्रमानेन शालीपानशकागतप्रभुवादि षष्ठीसंवत्सरस्य नाम्निः गोविन्दकुमार नाम्निः रघुनाथ नामधेयस्य आशादेवी नाम्निः अरविंद कुमार नाम्निः प्रवीण कुमार नाम्निः सुषमा कुमारी नामधेयस्य सह परिवारवृन्दस्य क्षेम स्थैर्य धैर्य विजय वीर्य अभय आयु आरोग्य अष्टैश्वर्यवृद्ध्यर्थं धनकनकवस्तुवाहन सकल इष्टार्थानुग्रह फल सिद्धिरस्तु नवग्रह दोष काल सर्पदोष अंगारकदोष कुजदोष गृहदोष सकल दोष निवारणमस्तु उद्योग व्यवहार अभिवृद्धि प्राप्तिरस्तु आरोग्य भाग्य फल सिद्धिरस्तु कुटुंब सुख शांति प्राप्तिरस्तु मनोवांछित फल सिद्धि पूर्वेण श्री कोटिलिंगेश्वर स्वामी सानिध्य शिवलिंग प्राण प्रतिष्ठापनानंतरे मध्ये पंचामृत अभिषेक पूजा कैंकर रूपं कार्यस्य संभवे नमः। आपका कुछ मन्ना थे तो मन में प्रे करके बाद में वो फूल शंकर जी का पान दीजिए। श्री गुरुदेवताभ्यो नमः। यो भां पुष्पं वेद पुष्पवां व्रजवां पुष्पां भवति य एवं वेद यो भामायतनं वेद आयतनवान् भवति अग्निर्वा भामायतं पाद के नीचे इधर पाद कल्पितपुष्पाणि समर्पयामि यत पंचामृताभिषेकपूजा कैङ्कर्य ॐ आप्यायस्व समेतते
विश्वदस्सोमरुष्ण्यं भवावाजसङ्गते क्षीरेण स्नापयामि आप्यायस्व समेतते विश्वदस्सोमरुष्ण्यं भवावाजसङ्गते क्षीरेण स्नापयामि आप्यायस्व समेतते विश्वदस्सोमरुष्ण्यं भवावाजसङ्गते क्षीरेण स्नापयामि नमस्ते रुद्रमन्यवदोदेशवे नमः नमस्ते अस्तु तन्मने बाहुभ्यामुदते नमः यादैष शिवतमा शिवं भगवते धनुः शिवा शरभ्या यादवतया नो रुद्रमुडया याधे रुद्र शिवा धनोरघोरामापकाशिने तयानस्तनवाचन्धमय गिरिचन्दाभिजागशेः यामिषं गिरिशन्तास्ते विवर्षस्तवे शिवां गिरिधृतां कुर माहेगुं शिपुरुषं जगत शिवेन वचसा त्वा गिरीशाच्चावदामसीः यथा नः सर्वमिज्जगदयक्ष्मगुं समनासत अध्यावोचदति वक्ता प्रधामा दैवाभिषक् ऐगुं च सर्वाञ्जम्बयन् सर्वाश्च यातुदान्यः असव्योस्ताम्र अर्णवत बब्लुश्च मङ्गलः पंचामृत ऊपर डालो लिंक के ऊपर डालो पूरा गिराओ उदयनं गोपाद्रोशनद्रोशन्दार्यः उदयनं विश्वबोधाने सदृपानी चढ़ा दीजिए सदृष्टामणयातिनः नमोऽस्तु नीलग्रीवाय सहस्राक्षाय मीडुसे अथो यस्य सन्त्वानोऽन्तेभ्यो करं नमः प्रमुञ्चदन्मनस्तामुपायरात्म्योर्जां याश्च देवस्तैषवः पराताम् अनीशन्नशीशवः पुरुष्य निसङ्गदेः वाश कर दीजिए चोरी नीले पये पये पनीले पुष्पवां व्रजवां पशुमां भवति य एवं वेद योपामायतनं वेद आयतनवान् भवति देवापामायतनम् आयतनवान् भवति कुछ मन्नत है तो मन्नत पूरे करके इसमें दक्षिण रखे भगवान जी को आगे रखे नैवेद्य करें नमः विरूपाक्षाय नमः कपर्दिने नमः शंकराय नमः शंकराय नमः शूलपाणये नमः विष्णुवल्लभाय नमः सुखविष्टाय नमः अंबिकानाथाय नमः श्रीकंठाय नमः भक्तवत्सलाय नमः भवाय नमः पार्वती परमेश्वराय नमः स्तोत्रपुष्पार्चन पूजां संदर्शयामि रक्षां धारयामि नमस्करोमि दशदोपः श्रीरामस्वामी ॐ दशाङ्गुलं गुग्रदोपं सुगन्धं च सुमनोहरं कपिलाग्रुतसंयुक्तं दोपोऽयं प्रतिगृह्यताम् वनस्पतिरसोऽपीतगन्धाढ्यदोपतमग्रे सर्वदेवानां दोपोऽयं प्रतिगृह्यताम् आनन्ददोपमाग्रापयामि अंटिकोश्रमुपा हिरण्यपात्रमदोः अभी नहीं डालना आरती करो तुम पहले आरती करो बाद में आरती करो भगवान को पहले ओम कर्पूरनिर्मितं दीपं स्वर्णपात्रे निवेशितं निराजितं मया भक्तगृहाण परमेश्वर कर्पूरनिर्मितं दीपं स्वर्णपात्रे निवेशितम् आनन्दकर्पूरमङ्गलनीराजनं सन्दर्शयामि रक्षां धारयामि नमस्करोमि पार्वती परमेश्वर कर्पूरमङ्गलनीराजनं सन्दर्शयामि रक्षां धारयामि नमस्करोमि परमेश्वर पादोदक पावनं शुभं हैंड वॉश कर पावनं शरीर आरोग्य उद्योग व्यवहार अभिवृद्धि प्राप्तिरस्तु
ए भाई ऐसा ऐसे जाओ, उल्टा जाता है। इधर भाई साहब, इधर नहीं जा सकते हैं। ಇದೆಷ್ಟಣ್ಣ ಪ್ಯಾಕೆಟು? 3 ಸೇಲ್ ಇದೆ 30 ರೂಪಾಯಿ. తీసుకోండి పచ్చ వేసుకోండి. श्री दक्षिण द्राविडियन शेट्टी।
ಅದು ಹಾಕ್ಬೇಕು ನೀವು. ये अम्मा हो गया अभी ये क्या कलिगे ಏನೋ ಒಂಥರ ಇರುತ್ತೆ ಅದ್ರಾಗಿನ ನೀರು ಮೇಲೆ ಸಂಬಂಧ ये वाली सेम रेट दे दी सेम रेट सेम है ना हाँ रेडियम नाइट में मैं लो 300 दूंगी 300 में नहीं नहीं देना 380 दे दो मेरे को आधा रेट में दे दो लाभ नहीं आधा रेट में दे दो 50 रुपये डालता ले लो ದರ್ಶನ ಮುಗಿಸ್ಕೊಂಡು ನೀವು ಆಚೆ ಬಂದ ತಕ್ಷಣ ಈ ಕಡೆಯಿಂದ ಹಿಂಗೆ ದರ್ಶನ ಮುಗಿಸ್ಕೊಂಡು ಬರ್ತಿಲ್ಲ, ಇಲ್ಲಿ ಎದುರುಗಡೆನೇ ಒಂದು ಹೋಟ್ಲಿದೆ, ಬಂಗಾರಪೇಟೆ ಚಾಟ್ಸು, ಆಮೇಲೆ ಮಂಜುನಾಥ ಅಂತ. ಈ ಹೋಟ್ಲಲ್ಲಿ ನಿಮಗೆ ಒಳ್ಳೆ ಊಟ ಸಿಗುತ್ತೆ, 50 ರೂಪಾಯಿಗೆ ಒಳ್ಳೆ ಊಟ, ಪೂರಿ ಎಲ್ಲ ಇರುತ್ತೆ. ರೈಸು 50 ರೂಪಾಯಿಗೆ, ದೋಸೆ ಎಲ್ಲ ಫ್ರೆಶ್ಶಾಗಿ ಹಾಕ್ಕೊಡ್ತಾರೆ. ಇಲ್ಲಿ ದರ್ಶನ ಮುಗಿಸ್ಕೊಂಡು ಹಿಂಗೆ ಬಂದಾಗ 50 ರೂಪಾಯಿಗೆ ರೈಸ್ ತೊಗೊಂಡ್ರೆ ಹೊಟ್ಟೆ ತುಂಬಿಡುತ್ತೆ. ಒಂದು ಹಪ್ಳ ಕೊಡ್ತಾರೆ, ಒಂದು ಮಜ್ಜಿಗೆ ಕೊಡ್ತಾರೆ, ಒಳ್ಳೆ ಊಟ, ಫುಲ್ ಊಟ ಆಗ್ಬಿಡುತ್ತೆ ನಿಮಗೆ. ಆಮೇಲೆ ದೋಸೆ ಕೂಡ ಸಿಗುತ್ತೆ, ಪರೋಟಾನೇ ಸಿಗುತ್ತೆ. ಇಲ್ಲಿ ಕುತ್ಕೊಂಡು ನೆಮ್ಮದಿಯಾಗಿ ಊಟ ಮಾಡಿಬಿಟ್ಟು ನೀವು ಹಿಂಗೆ ದರ್ಶನ ಮುಗಿಸ್ಕೊಂಡು ಹಿಂಗೆ ಹೋಗ್ಬೋದು. ಇವರು ಬೆಳಗ್ಗೆ 8 ಗಂಟೆಗೆ ಓಪನ್ ಮಾಡಿ ಸಾಯಂಕಾಲ 8 ಗಂಟೆವರೆಗೂ ಇರ್ತಾರಂತೆ ಹೋಟ್ಲಲ್ಲಿ. ಟೀ ಕಾಫಿನೂ ಸಿಗುತ್ತೆ, ಟೀ ಕಾಫಿ ಸಿಗುತ್ತೆ. ಈ ಕಡೆ ನಿಮಗೆ ಚಾಟ್ಸು, ಪಾನಿಪುರಿ ಸಿಗುತ್ತೆ. ಆ ಪಾನಿಪುರಿ ತಿಂತಾ ಇದ್ದವ್ರು ಏನು ಹೇಳಿದ್ರು ಅಷ್ಟೊಂದು ಚೆನ್ನಾಗಿಲ್ಲ ಅಂತ. ಅನ್ನ ಸಾಂಬಾರು ತಿನ್ನಿ ಚೆನ್ನಾಗಿರುತ್ತೆ ಇಲ್ಲಿ. ಚೆನ್ನಾಗೈತಪ್ಪ ಊಟ? ಬಾರ್ಸು ಬೇಗ ಬೇಗ. ಹಾಂ, ಸಾಂಬಾರು ಬೇಕಾ? ಫಿಲ್ಮರಿ ನೋಡಿ. ಆಯಿತು, ಊಟ ಗೀಟ ಎಲ್ಲ ಆಯಿತು. ದರ್ಶನ ಮುಗಿಸ್ಕೊಂಡು ಆಚೆ ಬಂದ್ವಿ. ಚಲೋ ಸೀದಾ ಕಾರ್ ಪಾರ್ಕಿಂಗ್ ಇಲ್ಲಿ ನಿಮಗೆ ಬಂದ ತಕ್ಷಣ ಇಲ್ಲಿ ಇವರು ಗಾಂಧಿ ತಾತ ವೇಷ ಹಾಕ್ಕೊಂಡಿರೋರು ಸಿಗ್ತಾರೆ. ಅದು ನೀವೇನು ಚಿಲ್ಲರೆ ಕಾಸು ಕೊಡ್ಬೋದು ಇವ್ರಿಗೆ. ಇಲ್ಲೊಬ್ರು ನಿಂಗೆ ನಿಂತ್ಕೊಂಡಿದ್ದಾರೆ ಗಾಂಧಿ ತಾತ, ಫೋಟೋ ಗಿಟ ಇಸ್ಕೊಬೋದು ಅವ್ರ ಜೊತೆ. ಜೊತೆಯಲ್ಲೇ ಗೋವಿಂದ ಒಂದು ಫೋಟೋ ತೆಗೆಸ್ಕೊತಾ ಇದ್ದಾರೆ. ಆಮೇಲೆ ನಿಮಗೆ ಸ್ನ್ಯಾಕ್ಸು, ಚೇಪೆಕಾಯಿ, ಹಣ್ಣುಗಳೆಲ್ಲ ಸಿಗ್ತದೆ. ಫ್ರೂಟ್ಸ್ ಎಲ್ಲ ಸಿಗುತ್ತೆ, ಸೌತೆಕಾಯಿ ಎಲ್ಲ ಚೆನ್ನಾಗಿ ಫ್ರೆಶ್ ಆಗಿದೆ. ಚೇಪೆಕಾಯಿ, ಆಮೇಲೆ ಫ್ರೂಟ್ ಸ್ಯಾಲೆಡು ಇವೆಲ್ಲ ಸಿಗುತ್ತೆ ನಿಮಗೆ. ಚೇಪೆಕಾಯಿ ಎಷ್ಟು ಒಂದು? 120 ರೂಪಾಯಿ kg. ಕೆಂಪುದು ಕೊಟ್ಟಿದ್ದಾರೆ.